ಕಸದ ಮಾಫಿಯಾ ಏಜೆಂಟ್ ಎಂದ ಡಿಕೆಗೆ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ, ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ, ಹೌದು ನಾನು ಕಸದ ಮಾಫಿಯಾ ಏಜೆಂಟ್ ಆಗಿನೇ ಮಾತಾಡ್ತಾ ಇದ್ದೀನಿ. ಮಾಫಿಯಾ ಹಿತಾಸಕ್ತಿ ಕಾಯುವ ಕಮಿಷನ್ ಏಜೆಂಟ್ ಅಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಎಕ್ಸ್ ಖಾತೆ ಮೂಲಕ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಕಸ ವಿಚಾರವಾಗಿ ನಡೀತಾ ಇರುವಂತಹ ಜಟಾಪಟಿ. ಡಿಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು, ಕಸದ ಮಾಫಿಯಾ ಏಜೆಂಟ್ ಅಂತ ಹೇಳಿ. ಸೊ ಅದಕ್ಕೆ ಈಗ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ, ನಾನು ಹೌದು ಕಸ ಮಾಫಿಯಾ ಏಜೆಂಟ್ ಆಗಿನೇ ನಾನು ಮಾತಾಡ್ತಾ ಇದ್ದೀನಿ, ಆದರೆ ಮಾಫಿಯಾ ಹಿತಾಸಕ್ತಿ ಕಾಯುವಂಥ ಕಮಿಷನ್ ಏಜೆಂಟ್ ಅಂತೂ ಅಲ್ಲ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯ ಮೂಲಕ ಸಿಎಂ ಡಿ ಕೆ ಶಿವಕುಮಾರ್ಗೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಸೊ ಇದು ಆರ್ ಅಶೋಕ್ ಅವರು ಮಾಡಿರುವಂತಹ ಟ್ವೀಟ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ, ಹೌದು ನಾನು ಕಸದ ಮಾಫಿಯಾ ಏಜೆಂಟ್ ಆಗಿಯೇ ಮಾತನಾಡ್ತಾ ಇದ್ದೀನಿ, ಆದರೆ ನಿಮ್ಮ ತರಹ ಹೊರಟೋಯ್ತು ಏಜೆಂಟ್ ಆಗಿ ಅಲ್ಲ. ಕರ್ನಾಟಕದ 7.5 ಕೋಟಿ ಕನ್ನಡಿಗರ ಹಕ್ಕಿಗಾಗಿ ಬೆಂಗಳೂರಿನ 1.5 ಕೋಟಿ ನಾಗರಿಕರ ಧ್ವನಿಯಾಗಿ ನಿಂತಿರುವ ಜನತಾ ಏಜೆಂಟ್ ನಾನು. ವಿಪಕ್ಷ ನಾಯಕನಾಗಿ ನಿಮ್ಮ ಲೂಟಿ ದಂಧೆಯನ್ನು ಪ್ರಶ್ನಿಸೋದು ನನ್ನ ಸಂವಿಧಾನಬದ್ಧ ಕರ್ತವ್ಯ. ಅದಕ್ಕೆ ಯಾರ ಅಪ್ಪಣೆಯೂ ಬೇಕಿಲ್ಲ. ಹೈಕಮಾಂಡ್ ಬಾಗಿಲಲ್ಲಿ ಕಾಡಿಬೇಡಿ, ಹತ್ತು ಕರೆದು ಕೊನೆಗೂ ಸಿಎಂ ಸೀಟ್ ಗಿಟ್ಟಿಸ್ಕೊಂಡಿದ್ದೀರಿ. ತಮಗೆ ವಿಪಕ್ಷಗಳು ಕನಿಷ್ಠ ಹನಿಮೂನ್ ಪೀರಿಯಡ್ ಕೂಡ ಕೊಡ್ತಿಲ್ವಲ್ಲ ಅನ್ನೋ ಹತಾಶೆ. ಸೊ ಹೀಗಂತ ಆರ್ ಅಶೋಕ್ ಅವರು ಸುದೀರ್ಘವಾಗಿ ಟ್ವೀಟ್ ಮಾಡಿದ್ದಾರೆ.